ನಮ್ಮ ಕರ್ನಾಟಕದ ಕರಾವಳಿಯಿಂದ ಸುಮಾರು 1760 ಕಿಲೋಮೀಟರ್ ದೂರದಲ್ಲಿ ಸಮುದ್ರದ ನಡುವೆ ಒಂದು ಸುಂದರವಾದ ಜಗತ್ತಿದೆ. ಅದೇ ನಮ್ಮ ಭಾರತದ ಹೆಮ್ಮೆಯ ಅಂಡಮಾನ್ ಮತ್ತೆ ನಿಕೋಬಾರ್ ದ್ವೀಪಗಳು. ಇವತ್ತು ನಾವಿರೋದು ಇಲ್ಲಿನ ಅತ್ಯಂತ ಸುಂದರವಾದ ದ್ವೀಪ ಸ್ವರಾಜ್ ದ್ವೀಪದಲ್ಲಿ. ಇದನ್ನ ಹಿಂದೆ ಎಲ್ಲರೂ ಹ್ಯಾವ್ಲಾಕ್ ಐಲ್ಯಾಂಡ್ ಅಂತ ಕರಿತಾ ಇದ್ರು. ಆದ್ರೆ ಇವತ್ತು ನಾನು ನಿಮಗೆ ಕೇವಲ ಸಮುದ್ರ ತೋರಿಸೋದಿಕ್ ಬಂದಿಲ್ಲ. ಇಲ್ಲಿನ ಜನರ ಅಸಲಿ ಜೀವನ ಹೇಗಿರುತ್ತೆ, ಇಲ್ಲಿನ ಮನೆಗಳು, ಇಲ್ಲಿನ ದೇವಸ್ಥಾನಗಳು, ಅಡಿಕೆ ತೋಟಗಳು ಮತ್ತೆ ಇಲ್ಲಿನ ವಿಶೇಷ ಆಹಾರ ಪದ್ಧತಿ ಎಲ್ಲವನ್ನ ಹತ್ತಿರದಿಂದ ನೋಡೋಣ ಬನ್ನಿ. ಇವತ್ತಿನ ವಿಶೇಷವಾದ ವ್ಲಾಗ್ ಮೂಲಕ ಅಂಡಮಾನ್ ಅಂತರಾಳವನ್ನ ಅನ್ವೇಷಣೆ ಮಾಡೋಣ. ಸ್ವಾಗತ. ಅಂಡಮಾನ್ನ ಸ್ವರಾಜ್ ದ್ವೀಪಲ್ಲಿ ಅಥವಾ ಹ್ಯಾವ್ಲಾಕ್ ಐಲ್ಯಾಂಡಲ್ಲಿ ಜನಗಳು ಯಾವ ರೀತಿ ಬದುಕ್ತಾರೆ, ಹಾಗೆ ರೈತರ ಜೀವನ, ಹಾಗೆ ಕೃಷಿ, ಹಾಗೆ ಇಲ್ಲಿಯ ವಾತಾವರಣ ಯಾವ ರೀತಿ ಇದೆ ಅನ್ನೋದನ್ನು ಇವತ್ತಿನ ಸಂಜೆ ಅರ್ಥ ಮಾಡ್ಕೊಳ್ಳೋಣ. ಒಂಚೂರು ಹಳ್ಳಿಗೆ ಹತ್ರ ಹೋಗ್ಬಿಟ್ಟು ಏನು ಸಿಚುವೇಶನ್ ಅಂತ ನೋಡ್ಕೊಂಬರೋಣ ಬನ್ನಿ. ಮುಖ್ಯವಾಗಿ ಈ ಒಂದು ಊರಿನಲ್ಲಿ ಅಥವಾ ಈ ಒಂದು ಐಲ್ಯಾಂಡ್ಸಲ್ಲಿ ಬೆಳೆಯೋದು ಬಾಳೆ ಮತ್ತು ತೆಂಗು, ಮಾವು, ಅದು ಬಿಟ್ಟರೆ ಅಡಿಕೆ ಇತ್ತೀಚೆಗೆ ತುಂಬಾ ಜಾಸ್ತಿ ಆಗಿಬಿಟ್ಟಿದೆ. ಎಲ್ಲರೂ ಬಹಳ ಈಸಿಯಾದ ಕ್ರಾಪ್ ಅಂತ ಎಲ್ಲರೂ ಅಡಿಕೆ ಬೆಳೀತಾ ಇದ್ದಾರಂತೆ. ನೋಡಿ, ಒಂದು ಹಳ್ಳಿಯ ಮನೆಗೆ ಹೋಗ್ತಾ ಇದ್ದೀವಿ. ಮನೆ ಮುಂದೆನೇ ದೇವಸ್ಥಾನ ಇದೆ, ಸಖತ್ತಾಗಿದೆ, ಫ್ಯಾಮಿಲಿ ಎಲ್ಲ ಇದ್ದಾರೆ. ತೋರಿಸೋಣ ಬನ್ನಿ ಹೇಗಿರ್ತಾರೆ ನೋಡೋಣ. ನೋಡಿ, ಇಲ್ಲಿ ಮನೆ ಹಿಂಭಾಗದಲ್ಲೇ ಒಂದು ಚಿಕ್ಕ ಕೊಳ, ಇದನ್ನು ಇವರು ದಿಲ್ಲಿ ಅಂತ ಹೇಳ್ತಾರೆ. ತುಂಬ ಕೊಳಕ್ ಸ್ಥಿತಿಲಿದೆ, ಆದರೂ ಇದೆ. ಇದು ಇಡೀ ತೋಟಕ್ಕೆ ನೀರನ್ನು ಕೊಡುವಂತಹ ಕೆಲಸವನ್ನು ಮಾಡುತ್ತೆ. ಅಲ್ಲಿ ನೋಡ್ಬೋದು ನೀವು ಬಾಳೆ ಗೊನೆಗಳನ್ನು. ಇಲ್ಲಿ ನಮ್ಮ ಥರ ಪುಟ್ಟ ಬಾಳೆಹಣ್ಣು ಸಿಗಲ್ಲ, ಒಂಥರ ಹುಳಿ ಬಾಳೆಹಣ್ಣು ಜಾಸ್ತಿ ಸಿಗೋದು. ಸಿಹಿ ಬಾಳೆಹಣ್ಣು ಕೂಡ ನಮ್ಮ ಥರ ರುಚಿ ಇರಲ್ಲ, ಏಲಕ್ಕಿ ಬಾಳೆ ಥರ, ಭಾಳ ಡಿಫ್ರೆಂಟ್ ತಳಿ. ಇಲ್ಲಿ ಕ್ಯಾಕ್ಟಸ್ ಗಿಡ ಇದೆ, ಇಲ್ಲೂ ಅಡಿಕೆ, ಈ ಕಡೆನೂ ಅಡಿಕೆ, ಬಾಳೆ ಮತ್ತು ದೇವಸ್ಥಾನ ಎದುರುಗಡೆ ಮನೆ. ಇಲ್ಲಿ ನೋಡಿ, ಇಲ್ಲಿ ದೇವಸ್ಥಾನ ಮಾಡಿದ್ದಾರೆ. ದೇವಸ್ಥಾನ ಈ आप लोगों की घर है? हाय छोटू ಭಾಗ್ಯ. ಅಯ್ಯೋ ಅಳ್ಬೇಡಪ್ಪ, ಅಳ್ಬೇಡ, ಏನು ಮಾಡಲ್ಲ. ನೋಡಿ, ಒಂದು ಕಾಲೋನಿನೇ ಇದೆ ಇಲ್ಲಿ. ಇಲ್ಲಿಂದ ಇಲ್ಲಿ ಮನೆಗಳೆಲ್ಲ ಇದೆ, ಮನೆಗಳ ಮುಂದೆ ದೇವಸ್ಥಾನ. ಮಾಜಿ ನಮಸ್ತೆ, कैसे हो? आप भी कृष्ण भगवान की हाँ, बहुत अच्छा लगा देख के आपकी माला. हाँ, जय श्री कृष्ण. ನೋಡಿ, ಹಿಂಗಿದೆ ಇಲ್ಲಿ ಕೃಷ್ಣನ ದೇವಸ್ಥಾನ. ಗರ್ಭಗುಡಿ ಒಳಗೆ ಬಂದ್ಬಿಟ್ಟಿದ್ದೀನಿ ಸೀದಾ. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಕೃಷ್ಣ ರುಕ್ಮಿಣಿ ಅಥವಾ ಕೃಷ್ಣ ರಾಧೆ, ಗೊತ್ತಿಲ್ಲ ಯಾವುದು ಅಂತ ನನಗೆ ಗೊತ್ತಾಗಲ್ಲ. ಅದು ಸ್ವಲ್ಪ ಕೆಲಸದಲ್ಲಿ ಕನ್ಫ್ಯೂಸ್ ಆಗುತ್ತೆ. ಅದು ಬಿಟ್ಟು ಭಕ್ತಾದಿಗಳು, ಇನ್ನು ಸಾಕಷ್ಟು ಮೂರ್ತಿಗಳು ತುಂಬ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಹೇಳಿ ನೋಡಿ, ಇಲ್ಲಿ ನವಿಲುಗರಿಯಿಂದ ಅದೇ ಬೀಸ್ತಾರಲ್ಲ, ಅದನ್ನು ಮಾಡಿಟ್ಟಿದ್ದಾರೆ. ದೇವರಿಗೆ ಬೇಕಾಗಿರುವಂತಹ ಪ್ರತಿಯೊಂದು ಸಾಮಗ್ರಿಯನ್ನು ಇಲ್ಲಿಟ್ಟಿದ್ದಾರೆ. ತುಂಬ ಚೆನ್ನಾಗಿ ಇಟ್ಕೊಂಡಿದ್ದಾರೆ ದೇವಸ್ಥಾನ. ಅಮ್ಮ ಕಿತ್ನಾ ಸಾಲ್ ಕೆ ಅಮ್ಮ? ಕಿತ್ನಾ? ಹಾಂ, 50 ವರ್ಷಕ್ಕೂ ಹಿಂದಿಂದ. ಅಭಿ ಕರೆಂಟ್ ಆಯಾ? ಇನ್ನೊಂದ್ಸರಿ ತೋರಿಸ್ತೀನಿ ಬನ್ರಿ. ಕರೆಂಟ್ ಬಂತು, ಮತ್ತೆ ತೋರಿಸ್ತೀನಿ ಹೋಗ್ಬಿಟ್ಟ. ಆಹಾ, ಎಷ್ಟು ಚೆನ್ನಾಗಿ ನೋಡಿ. ಇಲ್ಲಿ करंट प्रॉब्लम बहुत है अम्मा. पूरा इलाका जनरेटर में चल रहा है क्या? नहीं, पावर मिलता है. बहुत सारे लोग बोलते हैं सब जगह जनरेटर पे चलता है. करंट प्रॉब्लम ತುಂಬ ಜಾಸ್ತಿ ಇದೆ ಅಂತ ಇಲ್ಲಿ. बहुत अच्छा रखे हो आपने. हाँ, हर दिन पूजा चलता है? हाँ, 3 टाइम आप भी करते हो? हाँ, बहुत बढ़िया. गोपाल को गुसल कराना, हाँ, 12 बजे, फिर जाके सेवा देना, फिर शाम को 5 बजे आरती करना, फिर रात को 9 बजे वो सेवा देता है खाने के लिए कुछ, फिर 10 बजे सुला देता है. सब कुछ करते हो, एक इंसान जैसे ही करते हो सब कुछ. फिर जाके बंद करके ಓ, ಮಲಗಿಸೋ ತನಕ ಕೃಷ್ಣನ ಮಲಗಿಸೋ ತನಕ ಪೂಜೆ ನಡೀತಾನೆ ಇರುತ್ತೆ. ಅದನ್ನು ಮಲಗಿಸಿದ ಮೇಲೆ ಕ್ಲೋಸ್ ಮಾಡ್ತಾರಂತೆ. बाला गोपाल. बाला गोपाल 2 जन. आपकी घर किधर है? मेरा घर तो इधर ही रहता है ना, वो मालिक
और पुडबिलार में रहते हैं मालिक, हाँ वही मेरे को रखा है, एक रूम दिया छोटा सा, मेरा कोई नहीं है। हम सब है ना, वही तो। भगवान हाँ भगवान यार सब है, मेरा हाँ। अपना कोई नहीं है। अपना ही है हम सब। देखो आपसे मिलने आया मैं भी अब आपका ही हूँ। वही तो। हाँ गोपाल की सेवा कर रहे हो तो आप भगवान के हो। इधर कैसा है माहौल? ये पूरा घर है ना, पूरा घर है, रेंट पे, पूरा रेंट पे। रेंट पे चलता है इधर? हाँ, अरे मालिक का रूम ये वाला है, हाँ, हाँ, मालिक हाँ। का रहता नहीं। वो क्या है आंटी उधर रखा है? सुपर ही है। सुपारी। हाँ हाँ हाँ। ग्लोबल कन्नडिगा। ग्लोबल कन्नडिगा। कर्नाटक हाँ। ये आपका घर है? नहीं मेरा हाँ रिलेटिव का घर है। ರಿಲೇಟಿವ್. ಹಾಂ ಅಚ್ಚ ಈಗ ಪೇಂಟಿಂಗ್. ನೀರಿಗೆ ತುಂಬ ಕಷ್ಟ ಇದೆ ಇಲ್ಲಿ. ಇಲ್ಲೇ ಬೆಳೆದಿರೋಂಥ ಅಡಿಕೆ ತೋರಿಸ್ತೀನಿ ನೋಡಿ ನಿಮಗೆ. ಇಲ್ಲೇ ಬೆಳೆದಿರೋ ಅಡಿಕೆ ಇದೆಲ್ಲ ಕಲೆಕ್ಟ್ ಮಾಡ್ಬಿಟ್ಟು ಸುಪಾರಿ ಮಾಡ್ತಾರೆ. ಆಮೇಲೆ ಈ ಮನೆಗಳು ಬಾಡಿಗೆ ಕೊಟ್ಟಿದ್ದಾರಂತೆ, ಒಂದು ರೀತಿ ಒಟಾರ ಇಲ್ಲಿಂದ ಅಲ್ಲಿವರೆಗೂ. ಚೆನ್ನಾಗಿದೆ ವಾತಾವರಣ. ये सब आपने उगाया? हाँ हाँ पता चल जाता है. ಅಮ್ಮನೇ ಎಲ್ಲ ಗಿಡಗಳನ್ನ ಹಾಕಿ ಹೂ ಗಿಡಗಳನ್ನ ಹಾಕಿಟ್ಟಿದ್ದಾರೆ. ಇದೇ ಆ ಹುಡುಗಿ ಓಡೋಗಿದ್ದು ನನ್ನಿಂದ ಆವಾಗಲೇ, ಮಿಸ್ತಿ ಅಂತ ಹುಡುಗಿ ಹೆಸರು. ಬೆಂಗಾಲಿ ಹೆಸರು. ಆಚೆ ಕಡೆನೂ ಮಂದಿರ ಮಾಡ್ಕೊಂಡಿದ್ದಾರೆ. ಇಲ್ಲಿ ತುಳಸಿ ಗಿಡ ಎಷ್ಟು ಚೆನ್ನಾಗಿಟ್ಟಿದ್ದಾರೆ ನೋಡಿ, ತುಳಸಿ ಗಿಡನ. ದ್ವೀಪದಲ್ಲಿ ಜೀವನವನ್ನು ಅರ್ಥ ಮಾಡ್ಕೊಳ್ಳುವಂಥ ಪ್ರಯತ್ನ. ಈಗ ಇಲ್ಲಿಯ ಫೇಮಸ್ ಮಚ್ಚಿ ಮಾರ್ಕೆಟ್ ಅಥವಾ ಫಿಶ್ ಮಾರ್ಕೆಟಿಗೆ ಬಂದಿದ್ದೀವಿ. ಅಂಡಮಾನಲ್ಲಿ ಸಿಗುವಂಥ ಕೆಲವು ಮೀನುಗಳು ಬೇರೆ ಎಲ್ಲೂ ಸಿಗಲ್ವಂತೆ. ನೋಡೋಣ ಯಾವ್ಯಾವ ಥರ ಮೀನು ಮಾತ್ರ, ಇಲ್ಲಿ ರೇಟ್ ಎಷ್ಟು, ಜನಗಳು ಸಂಜೆ ಮೀನು ಫ್ರೈಗೆ ಏನೇನು ಕೊಂಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಬನ್ನಿ ನೋಡೋಣ. ಓ ಎಲೆಗಳನ್ನ ಇಟ್ಕೊಂಡು ಬೀಸ್ತಾ ಇದ್ದಾರೆ. ಅಂಕಲ್ ಮೀನುಗಳು ನೋಡ್ರಿ ಹೆಂಗಿದೆ ಅಂತ. ಹೌದು ರೀ, ನಾನು ಯಾವತ್ತೂ ನೋಡಿಲ್ಲ ಈ ಥರ ಮೀನುಗಳನ್ನ. ಕೌನ್ ಸಾ ಮೀನು ಹೈ? ಏನೋ ಹೇಳಿದ್ರು ಗೊತ್ತಾಗಿಲ್ಲ. ಇನ್ನೂ ಅಷ್ಟೇ ನೋಡಿ, ಅಂಕಲ್ ದೊಡ್ಡ ದೊಡ್ಡ ಮೀನು ಮಾರ್ತಾ ಇದ್ದಾರೆ. ಇದು ಮೋಸ್ಟ್ಲಿ ರೆಡ್ ಸ್ನ್ಯಾಪರ್ ಇರಬೇಕು. ರೆಡ್ ಸ್ನ್ಯಾಪರ್ ಏನಾ? ಮತ್ತು ಇದು ನೋಡಿ, ಇದು ಸ್ಟಿಂಗ್ರೆ. ಎಷ್ಟು ಸ್ಟಿಂಗ್ರೆ ಏನಾ? ಹಾಂ ಸಾಕಾಗಿದೆ ಸ್ಟಿಂಗ್ರೆ. ಪಾಪ ಇವೆಲ್ಲ ಸಾಯಿಸಬಾರ್ದು, ಕೆಲವು ಕಡೆ ರೂಲ್ಸ್ ಇದೆ, ಬಟ್ ಇಲ್ಲಿ ರೂಲ್ಸ್ ಇಲ್ಲ ಅನಿಸುತ್ತೆ. ನೋಡಿ ಸ್ಟಿಂಗ್ರೆ. ಹಿಂದ್ಗಡೆ ಬಾಲ ಥರ ಇರುತ್ತೆ, ಶುದ್ಧ ಇದು. ಹಾಂ ಕ್ಲೀನ್ ಮಾಡಿ ಕೊಡ್ತಾ ಇದ್ದಾರೆ ಎಲ್ಲಾನು. ಇದು ಪುಟಾಣಿ ಮೀನು. कौन सा मैन? 150 1 किलो. 150. भाई कोकड़ी कोकड़ी ले आओ. ಇಲ್ಲೂ ಇದೆ. ले लिया कहां से कोकड़ी? ಇವಾಗಷ್ಟೇ ಬಂದಿದೆ, ಸಮುದ್ರದಿಂದ ಹಿಡ್ಕೊಂಡು ಬಂದಿದ್ದಾರೆ, ಇಲ್ಲಿ ತಂದು ಮಾರ್ತಾ ಇದ್ದಾರೆ. ಬೆಳಗ್ಗೆ ಒಂದ್ಸಲಿ, ಸಂಜೆ ಒಂದ್ಸಲಿ, दो बार आता है ना, सुबह और शाम. हां सुबह 12 बजे तक खुला रहता है, फिर 12 से फिर 3 बजे के बाद खुला. ಓಕೆ. लंच टाइम में बंद रहता है. ಬೆಳಗ್ಗೆ ಒಂದ್ಸಲಿ, ಸಂಜೆ ಒಂದ್ಸಲಿ ಓಪನ್ ಇರುತ್ತೆ. ಇದು ಇಲ್ಲಿನ ಲೋಕಲ್ ಫಿಶ್ ಮಾರ್ಕೆಟ್. ರೇಟ್ ಎಷ್ಟೇ ಆಗಲಿ, ಜನಗಳು ಇಲ್ಲಿ ಮಚ್ಚಿ ಅಂದರೆ ಮೀನು, ಮೊಟ್ಟೆ, ಹಾಗೆ ಗೋಸ್ಟ್ ಅಂದರೆ ಮಾಂಸ ಪ್ರತಿನಿತ್ಯ ಬೇಕೇ ಬೇಕಂತೆ. ರೇಟ್ ಎಷ್ಟೇ ಆದರೂ ತಿಂದೇ ತಿಂತೀವಿ ಅಂತ ಹೇಳ್ತಾರೆ. ರಸ್ತೆಯಲ್ಲಿ ಕೃಷಿಕರನ್ನ ನೋಡಿದ್ವಿ, ಸಖತ್ತಾಗಿ ಮಾಡ್ತಾ ಇದ್ದಾರೆ ಇಲ್ಲಿ ಕೃಷಿಯನ್ನು. ಅಲ್ಲಿ ಫಾರ್ಮಿಂಗ್ ಅಂಕಲ್ ರೈತರು ಇದ್ದಾರೆ, ಅವ್ರನ್ನ ಮೀಟ್ ಮಾಡ್ಕೊಂಡು ಹೇಳ್ಬಿಟ್ಟು ಬರೋಣ ಬನ್ನಿ, ಏನು ಬೆಳೀತಾ ಇದ್ದಾರೆ ನೋಡೋಣ. ಇಲ್ಲಿ ಮೆಣಸಿನಕಾಯಿಯನ್ನು ಬೆಳೆಯಲಾಗ್ತದೆ. ಈ ಕಡೆ ಸಂಪೂರ್ಣವಾಗಿ ಮೆಣಸಿನಕಾಯಿ, ಆ ಕಡೆ ಸೊಪ್ಪುಗಳು. ಇಲ್ಲಿ ರೈತರು ನೀರು ಕೊಡ್ತಾ ಇದ್ದಾರೆ, ಒಂದು ರೀತಿ ಬಳ್ಳಿಯ ಫಾರ್ಮಿಂಗ್ನ ಮಾಡ್ತಾ ಇದ್ದಾರೆ. ನಮಸ್ತೆ ಸರ್ ಜಿ, क्या उगा रहे हो? ककरे बोलता है. ककरे? मतलब इंग्लिश में क्या बोलते हैं? इंग्लिश में हम नहीं जानता है, तो इंग्लिश. हाँ इंग्लिश में हम नहीं. दिखाओ ना किधर है. रेडी है? हां रेडी है. ನೀರು ಆಗ್ತದೆ ನೋಡಿ. ಹಾಂ ಯಾವುದು ಇದು ತರಕಾರಿ ಹಿಂಗಿದೆ? ಇದು ಇದೇನಿದು? ಹಾಂ ಇದೇನೋ ಗೊತ್ತಿಲ್ಲ ರೀ ಇದು. ಖಾತೆ ಇಸ್ಕೋ ಸಬ್ಜಿ में डालते? ಹಾಂ ಸಾಂಬಾರಿಗೆ ಪಲ್ಯಕ್ಕೆ ಯೂಸ್ ಮಾಡ್ತಾರಂತೆ. तो पूरा वही है ಕಕ್ರೆ. ಇದಿಷ್ಟು ಕಕ್ರೆ ಹಾಕಿದಾರಂತೀನಿ. ಸೊ ಅಂಕಲ್ ಕೇಳ್ತಿದ್ದೆ ಎಲ್ಲಿಂದ ಬರುತ್ತೆ ನೀರು ನಿಮಗೆ ಇಲ್ಲಿ ತೋಟಕ್ಕೆ ಕೊಡೋದಕ್ಕೆ ಅಂತ. ಇಲ್ಲೊಂದು ಚಿಕ್ಕ ಡ್ಯಾಮ್ ಮಾಡಿದಾರಂತೆ, ಆ ಡ್ಯಾಮಿಂದ ಬರುತ್ತೆ. ತೋ ये है बारिश की पानी? हाँ नहीं रिसोर्ट का पानी है. हाँ रिसोर्ट का पानी है. रिजॉर्ट का पानी है, ये रिजॉर्ट की गार्डन है. हां गड्ढा करा है यहाँ पर से.
ಇದು ಲೋಕಲ್ ಪ್ರೈವೇಟ್ ಫಾರ್ಮ್. ಇದು ಪ್ರತಿನಿತ್ಯ ನೀರು ಕೊಡಲ್ವಂತೆ, ಒಂದು ದಿವಸ ಬಿಟ್ಟು ಒಂದು ದಿವಸ ಕೊಡ್ತಾರಂತೆ. 2 ತಿಂಗಳಾಯ್ತಂತೆ ಆ ಗಿಡಗಳನ್ನ ಹಾಕಿ, ಇನ್ನೇನು ಫಲ ಕೊಡ್ತಾ ಇದೆ ಅಂತ ಹೇಳ್ತಿದ್ದಾರೆ. ಯಾವ ರೀತಿ ಬೆಳೆಯನ್ನು ಬೆಳೆದಿದ್ದಾರೆ ಅಂತ ನೋಡ್ಬೋದು. ದಾರ ಕಟ್ಟಿದ್ದಾರೆ, ಕೆಳಗಡೆ ಬಂಬನ್ನು ನೆಟ್ಟಿದ್ದಾರೆ, ಅದರ ಮೇಲೆ ದಾರ ಇಷ್ಟುದ್ದ ಕಟ್ಕೊಂಡು ಹೋಗಿದ್ದಾರೆ. ಅದರ ಮೇಲೆ ಬಳ್ಳಿಗಳನ್ನು ಬಿಡ್ತಾ ಹೋಗಿದ್ದಾರೆ. ಸಾಕಷ್ಟು ಕೆಲಸ ಇದೆ ಇದರಲ್ಲೂ ಕೂಡ. ಎಸ್ಪೆಷಲಿ ಒಂದು ದ್ವೀಪದಲ್ಲಿ ಬೆಳೆಗಳನ್ನು ಬೆಳೆಯೋದು ಅಷ್ಟು ಸುಲಭದ ಮಾತಲ್ಲ, ಸಾಕಷ್ಟು ಚಾಲೆಂಜಸ್ ಇರುತ್ತೆ ಇವ್ರಿಗೆ. ಇಲ್ಲಿ ಬದನೆಕಾಯಿ ಬೆಳೆದಿದೆ ನೋಡಿ, ಗುಂಡು ಬದನೆಕಾಯಿ ದಪ್ಪಗಿದೆ. ಈ ಲೈನ್ ಪೂರ್ತಿ ಬದನೆಕಾಯಿ. ಅದು ಬಿಟ್ಟು ಒಂದಿಷ್ಟು ಅಡಿಕೆ ಗಿಡಗಳು, ತೆಂಗಿನ ಗಿಡ, ಹಾಗೆ ಪಪ್ಪಾಯ ಸಣ್ಣ ಪುಟ್ಟ ಬೆಳ್ಕೊಂಡಿದ್ದಾರೆ. ಇಲ್ಲೊಂದು ಅಡಿಕೆ ಮರ ಇದೆ. ಸರ್ ನೋಡಿ ಎಷ್ಟು ಕಷ್ಟಪಟ್ಟು ಮಣ್ಣಿನ ಮಕ್ಕಳು ಮಣ್ಣಲ್ಲಿ ನಡೀತಾರೆ. ಇದು ನಿಜವಾದ ರೀತಿ ನಾವು ಬದುಕಬೇಕಾಗಿರೋದು, ಚಪ್ಪಲಿ ಹಾಕೊಂಡಲ್ಲ. ಭೂಮಿಗೆ ಕನೆಕ್ಟಾಗಿ ಕೆಲಸವನ್ನು ಮಾಡ್ತಾಯಿದ್ದಾರೆ. ಇಲ್ಲಿ ರಾಶಿ ಅಡಿಕೆಯನ್ನು ಶೇಖರಿಸಿ ಎಕ್ಸ್ಪೋರ್ಟ್ ಮಾಡಲಾಗ್ತದೆ. ನೋಡ್ಬೋದು ನೀವು ಸುಪಾರಿ. ಇದನ್ನು ಹೆಂಗೆ ತಿಂದರೆ ತಲೆ ಸುತ್ತ ಬಿದ್ದೋಗ್ಬಿಡ್ತೀವಿ, ಅಷ್ಟು ಪೊಟೆನ್ಸಿ ಇರುತ್ತೆ ಇದರಲ್ಲಿ. ನೋಡಿ ಇಲ್ಲಿ ಎಷ್ಟು ಶೇಖರಣೆ ಮಾಡಿದ್ದಾರೆ ಅಂತ. ಸರ್ ये सब सुपारी है, ये खाए तो सर घूमता है ना? कच्चा खाएगा तो एक बार कच्चा खा के मैं पूरा सर घुमा था. किधर ये पूरा इलाके में बनता है? हाँ। अब किधर जाता है ये सब? ये जाता है कलकत्ता जाता है, नागपुर जाता, कलकत्ता, नागपुर, चेन्नई. जो कोई पार्सल होके चला जाता. इधर का क्वालिटी कैसा है? क्वालिटी हाँ. सुपारी का हाँ, वो भी अच्छा है. अंडमान का अच्छा है. बहुत अच्छा ठीक. कैसा है? अच्छा है. अच्छा हाँ. ಸೊ ಬೇರೆ ಬೇರೆ ಊರುಗಳಿಗೆ ಕಳಿಸ್ತಾರಂತೆ. ಶಿಪ್ में जाता है. हाँ सीट में पहला पोर्ट ब्लेयर, इधर जाके डूंगी में लोड होता, डूंगी में लोड होके इधर शिप में लोड पोर्ट ब्लेयर. पोर्ट बिलर. आप ये सब काम करते हो, हाँ पैकिंग वाला? हाँ पैकिंग वाला वो पार्टी से लाने वाला. अभी सीजन है, सुपारी का सीजन. अच्छा फल आया इस बार? अच्छा फल आया इस बार? बहुत बढ़िया. अच्छा लगा देख के सब. आपका नाम क्या है? दीपक. दीपक. आपका? दलन दलन मंडल. दोनों बंगाल से? हाँ कलकत्ता का. ओके. बहुत मेहनत का काम है ना, ತುಂಬ ಕಷ್ಟಪಡಬೇಕು. एक कितना किलो का होता है? ओ 150. ಆರಾಮಾಗಿರ್ತೀರಾ? आसान से आप उठा लेते हो? हाँ पूरा ये डाल देते हो खुद? कोई मशीन नहीं, कुछ भी नहीं, इसलिए इतना स्ट्रांग हो. कैसा उठाते हो? दिखाओ दीपक. 2 बंदे उठाते हो, ಇಬ್ಬರು ಸೇರಿ ಒಂದೊಂದೇ ಎತ್ತಿ ಹಾಕ್ತಾರಂತೆ. ಹಾಂ, ಈ ಕಡೆ ಇಟ್ಕೊಂಡು ಇಲ್ಲಿ ಗಾಡಿ ಬರುತ್ತೆ, ಗಾಡಿ ಮೇಲೆ ಹಾಕ್ಬಿಡ್ತೀರಾ. लाइफ कैसा अंडमान में? अच्छा लगता है? इधर ही पैदा हुआ? नहीं हमारा घर कलकत्ता में. इधर कलकत्ता पसंद है या अंडमान? वो दोनों. इधर काम है ही नहीं, इधर भी काम है, इसीलिए इधर आया हम लोग. आप कहाँ से? कर्नाटका, बेंगलुरु. अच्छा लगा भाई आपसे मिलके. अच्छा हो आपका भाई दीपक भाई. फिर मिलेंगे. इधर दारीली ಎಲ್ಲರೂ ಮಾತಾಡಿಸ್ಕೊಂಡು. मेरा नाम है राम और मेरा चैनल का नाम है ग्लोबल कन्नडिगा. KANNADIGA. ಇಲ್ಲಿ ಎದುರುಗಡೆನೆ ಸಖತ್ತಾಗಿರೋ ಮಾವಿನ ಮರ ಇದೆ, ಬಟ್ ಯಾರ ಮನೆ ಗೊತ್ತಿಲ್ಲ. ಅಯ್ಯೋ ನಾಯಿಗಳು ಬೇರೆ ಇದೆ ನೋಡಿ. ಇಲ್ಲಿ ಹಿಂಗೆ ನೇತಾಡ್ತದೆ ಮಾವಿನಕಾಯಿ. ಆಹಾ, ಸೀಸನ್ ಇವಾಗ ಸ್ಟಾರ್ಟ್ ಆಗಿದೆ ಈಗಷ್ಟೇ. ಸಖತ್ತಾಗಿರೋ ಮಾವಿನ ಹಣ್ಣು. ಲೋಕಲ್ ಹುಡುಗರು ಕೂತು ಮಸ್ತಿ ಮಾಡ್ತಾ ಇದ್ದಾರೆ. ಏನು ಮಾಡ್ತಾರೆ ಕೇಳೋಣ. ಬಾಯ್ ಲೋಕಲ್ ಕಾ ಹೋ ಲಡ್ಕೆ? इधर क्या हो? अंडमान का? वाह क्या बढ़िया. नाम क्या आपका? हाँ अभी हाँ कुणाल मिस्त्री. ओह, इधर ही पैदा हुए आप सब? हाँ ನಾನು ಈ ಮೆಡಿಕಲ್ ಕಾಲೇಜಲ್ಲಿ ಹುಟ್ಟಿದ್ದು ಕಣೋ ಅಂತ ಜಗಳ ಮಾಡ್ತಾ ಇದ್ದಾರೆ. क्या पढ़ते हो? आप तो लगते हो 10 साल का बच्चा. आप कॉम्पिटिटिव हो गया आपका? हाँ ಹಾಂ. ನೋಡ್ರಿ ಇವ್ರ ವಾತಾವರಣ ಹೆಂಗಿದೆ ಅಂತ ನೋಡಿ. ಇಲ್ಲಿ ಮಕ್ಕಳು ಬೆಳೀತಾ ಇರೋ ರೀತಿ, ಜಾಗ ಹೆಂಗಿದೆ, ಎಲ್ಲ ಹಸಿರು ಗಿಡಗಳು, ಮರಗಳು, ಕಾಡುಗಳ ಮಧ್ಯ. ಅಂಕಲ್ ಒಳ್ಳೆ ಸೈಕಲ್ ಹೊಡ್ಕೊಂಡು ಫ್ರೆಶ್ ಆಗಿದ್ದಾರೆ. ವೆರಿ ಗುಡ್ अंकल. कौन इसको तिलक लगा दिया? आपकी मम्मी? ಪಾಪ ನಾಯಿಗೆ ನಾಮ ಇಟ್ಬಿಟ್ಟಿದ್ದಾರೆ ರೀ ನೋಡಿ. ಇಲ್ಲಿ
किधर आपका घर? दिखाओ भाई, आओ चलो, आपका घर दिखाओ, पानी वानी पिलाओ. हाँ ನಡೀರಿ, आओ आओ ಬನ್ನಿ. ಲೋಕಲ್ ಬಾಯ್ಸ್ ಹೆಂಗೆ ಬದುಕ್ತಾರೆ ಅರ್ಥ ಮಾಡ್ಕೊಳ್ಳೋಣ. आपको अंडमान पसंद है? हाँ आओ आओ, एक बंदा इधर बैठो, आओ. ಅವ್ರ ಮನೆಗೆ ಹೋಗೋಣ. ಅವ್ರ ಅಮ್ಮ ನಾಯಿಗೆ ನಾಮ ಇಟ್ಟಂತಹ ತಾಯಿ ಯಾರು ಅಂತ ತಿಳ್ಕೊಳ್ಳೋಣ. ಬಾಯಿ ನಾಮದ ನಾಯಿ. ಏನು ನೇಚರು, ಏನು ಅದ್ಭುತವಾದ ಜಾಗ. ಆಹಾ, ಸ್ವಲ್ಪ ಶೆಕೆ, ಅದೊಂದು ಬಿಟ್ಟರೆ ಮ್ಯಾನೇಜ್ ಮಾಡ್ಬೋದು. ಗಾಡೀಲಿ ಓಡಾಡ್ತಾ ಇದ್ರೆ ತಣ್ಣಗೆ ಗಾಳಿ ಬೀಸ್ತಾ ಇರುತ್ತೆ. ಇದೆ ಅಂತೀವ್ರ ಮನೆ. ವಾವ್, ನೋಡ್ರಿ ಹೆಂಗಿದೆ ಅಡ್ಡ. ಪಕ್ಕಾ ಲೋಕಲ್ ಮನೆ. ಇದು ವಾಶ್ರೂಮು, ಟಾಯ್ಲೆಟ್, ತಗಡು ಟಾಯ್ಲೆಟ್ ಇದು. ಸ್ವಲ್ಪ ಕಾಂಕ್ರೀಟ್ ಮನೆ, ಸ್ವಲ್ಪ ಗುಡಿಸ್ಲು ಮನೆ. ಅಮ್ಮ ನಮಸ್ತೆ. ಇದು ಇವ್ರ ಮನೆ. ಸುಪಾರಿ? ಹಾಂ, ನೀವು ಬೆಳೆದಿದ್ದು? ಯು ಗ್ರೋ ಇಟ್. वाओ, सो मच ऑफ सुपारी ब्रो. और भी था, सेल हो गया. सेल हो गया, बहुत बढ़िया. ये आपका घर है? हाँ. किधर आपका रूम? मेरे रूम में. दिखाओ. पावर नहीं है क्या? हाँ? पावर ऑफ हो गया? पावर नहीं. हाँ हाँ, पावर ಇಲ್ಲಿ ಬಂದೆ. ಲೈಟ್ ಹಾಕೋಣ ಇಲ್ಲಿ. ನೋಡಿ ಇದು ಏನು ಸುಪಾರಿ है? नहीं, ये चावल है. आपने ग्रो किया? नहीं, खरीदे हुए है. ಹಾಂ ಹಾಂ, ಇದು ಮನೆಗೆ ಬೇಕಾಗಿರುವಂಥ ಅಕ್ಕಿ, ಚೆನ್ನೈಯಿಂದ ಬಂದಿದೆ. ಇದು ನಿಮ್ಮ ರೂಮಾ? अच्छा रूम है. कुछ म्यूजिक इंस्ट्रूमेंट है क्या उधर? हो नहीं, हाँ. भाई इतना गर्मी में कैसे रहते हो? आदत हो गया. ಹಾಂ, ಈ ಬಿಸಿಲು ಹಿಂಗೆ ಬದುಕ್ತಾರ್ರಿ, ಶೆಕೆ ಸುರಿತಾ ಇರುತ್ತೆ. ಇದು ಮೀನು ಹಿಡಿಯೋಕ್ಕಾ? फिशिंग नेट. कब जाते हो? पापा जाते हैं. आप नहीं जाते हो? नहीं, वो पापा वो साइकिल में बात किया ना. वही पापा है? हाँ, इंट्रोड्यूस ही नहीं किया आपने ठीक से. वो पापा बोलते हुए बात करते करते चला गया. हाँ, पानी पिलाओ भाई. अब आ गया. मम्मा बाहर है ना, वही है. और बात. हाँ, अम्मा अच्छे ಕೆಲಸ ಮಾಡ್ತಾ ಇದ್ದಾರೆ. मैं बेंगलुरु से हूँ. बैंगलोर. ये क्या है? कौन सा? ओ ಇದು ಹುಣಸೆ ಹಣ್ಣು. नहीं, हाँ, चटनी बनाते हो इसमें? नहीं, ऐसे वो रख देते हैं. हाँ, ತೊಗ್ಗಿಕ್ ಮಾಡ್ತಾರೆ ಅನ್ಸುತ್ತೆ. उसके बाद खाने का दिल किया तो खा लिया. हाँ हाँ. अड़के रोटी ये खाए तो सर घूमता है क्या? नहीं, नहीं, हाँ इसमें भी कुछ नहीं है. जर्दा वगैरह बहुत यूज करना पड़ेगा सर घूमने के लिए. हाँ, इसमें कुछ नहीं होता है. सिंपल है. बड़ा भाई हाँ, देखो कैसा पता चला मुझे. हाँ, सिंपल एक बिटल नट सुपारी. खा सकते हैं ना. हाँ, अम्मा नमस्कार. हमें कर्नाटका से माँ. बैठिए. थैंक यू भाई. अड़के तिरना दिन तैयार करके नहीं आया, ऐसे ही आ गया. तो कैसा लगा आपको अंडमान? बहुत गर्मी है. गर्मी. चाय पिलाओ मामा, पिलाओ मामा. आपके हाथ की, माँ की हाथ की चाय दुनिया में और क्या हो सकता है? हाँ, वही है. कैसा लगा आपको? बहुत अच्छा भाई, सुकून है. आराम से लोग चिल मार रहे. ಸೊ ಹುಡುಗ ಇವಾಗಷ್ಟೇ ಕೋರ್ಸ್ ಎಲ್ಲ ನೋಡಿ. ನಾಮದ ನಾಯಿ ಬಂದ ಪಾ. ಏ ನಾಮದ ನಾಯಿ. इसको तिलक कौन लगाया? ಅಮ್ಮ. ಅಮ್ಮ ನಮಗೋಸ್ಕರ ಟೀ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ನೋಡಿ, ಅಮ್ಮ ನನಗೋಸ್ಕರ ನಿಮ್ಮ ಅಮ್ಮನ ಕೊಡಿ ಅಂದ್ಬಿಟ್ಟು ಅಡಿಕೆ ಕೊಟ್ಟಿದ್ದಾರೆ. ಇಲ್ಲೇ ಲೋಕಲ್ ಆಗಿ ಬೆಳೆದಿರೋದು. ವಾವ್. ಅಮ್ಮ ಗಿಡ ಹಾಕ್ಬಿಡಿ, ನಿಮ್ಮ ಮನೆಗೆ ಹೋಗ್ಬಿಟ್ಟು ಒಂದು ಗಿಡ ಹಾಕಿ, ಅಡಿಕೆ ಗಿಡ ಅಂದ್ಬಿಟ್ಟು 2 ಅಡಿಕೆ. हाँ हाँ हाँ. ये पचेगा, फिर ओ. जाके चारा निकलेगा. ये चमड़ा मत छीलना. ये खराब हो गया है? ठीक है, हाँ हाँ खराब हो गया. हाँ. खराब हो ये खराब नहीं हुआ, मतलब इसी में पेड़ निकलेगा. ಓ, ಇದರಲ್ಲೇ ಬರೋದಂತೆ ಗಿಡ. ಅಮ್ಮ ಒಳ್ಳೆ ಮಾತು ಹೇಳಿದ್ರು. ಮಗ ಹುಟ್ಟಿದಾಗ ಅಪ್ಪನಿಗೆ ಗೊತ್ತಾಗ್ಲಿಲ್ವಂತೆ ನ್ಯೂಸು. ಯಾಕೆ ಅಂದರೆ ಜಸ್ಟ್ 4-5 ವರ್ಷದ ಹಿಂದೆ ಮಾತ್ರ ಇಲ್ಲಿ ಇಂಟರ್ನೆಟ್ ಬಂದಿರೋದು. ಲಾಸ್ಟ್ 5G ಆಲ್ರೆಡಿ ಹೇ.
ಕಬ್ ಸೆ ವೈಫೈ ವೈಫೈ ಇದೆ, 5G ಇದೆ, ಎಲ್ಲ ಇದೆ. 4 ವರ್ಷದಿಂದ ಏನೂ ಇರಲಿಲ್ವಂತೆ. ಅಮ್ಮ ಅಂದರೆ ಈ ಮಗ 20 ವರ್ಷದಿಂದ ಹುಟ್ಟಿದಾಗ ಇಂಟರ್ನೆಟ್ಟು ಫೋನ್ ಕೂಡ ಇರಲಿಲ್ವಂತೆ. ಮಗ ಹುಟ್ಟಿದಂತ ಅಪ್ಪನಿಗೆ ಗೊತ್ತಾಗಿದ್ದು 5 ದಿವಸದ ನಂತರ. कैसे पता चला बाप को कि बेटा पैदा हुआ? दूसरे के हाथ में खबर भेजा, मुंह से, फोन से नहीं, मुंह से भेजा. मुंह से बोला। बायल्ली उसको देखा उधर मेडिकल में, हाँ. उसको बोला उसको पापा को बोलना जो लड़का हुआ। ಗಂಡು ಮಗ ಆಗಿದ್ದಾರೆ ಅಂತ ಅಪ್ಪನಿಗೆ ಅಮ್ಮ ಮೆಸೇಜ್ ಕೊಟ್ಟಿದ್ದು ಇನ್ನೊಬ್ರ ಮೂಲಕ ಹೋಗಿ ಹೇಳ್ಬಿಟ್ಟು ಬಾ ಅಂತ. ಸೊ वो बंदा पोर्ट ब्लेयर से शिप लेके आया और बोला पापा को, और पापा बाद में आया वापस. बाद में गया, 5 दिन बाद गया। ಸ್ಟೋರಿ ಬಸ್ತೆ ಲೋಕಲ್ ಲೈಫ್ ಸ್ಟೋರೀಸ್ ಎಲ್ಲ ಮಾತಾಡ್ತಾ ಇದೀವಿ, ಖುಷಿ ಆಗ್ತದೆ. ಈ ಚೋಟು ಗಿಡ ನಗ್ತಾ ಇದ್ದಾನೆ ನೋಡಿ. ಅಮ್ಮ ಹೇಳ್ತಾ ಇದ್ರೆ ಹೆಂಗಿತ್ತು ಇವ್ರ ಪರಿಸ್ಥಿತಿ ಅಂದ್ರೆ, ಬರೀ ತೆಂಗಿನ ಗರಿಗಳಲ್ಲಿ ಮನೆಯನ್ನ ಕಟ್ಟಿ ಗುಡಿಸ್ಲಲ್ಲಿ ಕೆಳಗಡೆ ಅಡುಗೆ ಮಾಡ್ಕೊಂಡು ಇಬ್ರು ಗಂಡು ಮಕ್ಳನ್ನ ಸಾಕಿದ್ ನಾನು. ಇವತ್ತು ಮನೆ ಕಟ್ಟಿದೀನಿ ಅಂತ. ಮಕ್ಕಳು ಚೂರು ಹಿಂಸೆ ಕೊಟ್ಟಿಲ್ಲ, ಒಳ್ಳೆ ಮಕ್ಕಳು ಅಂತ ಹೇಳ್ತಾರೆ. ಅಯ್ಯೋ ಏನ್ ಕೆಲಸ ಮಾಡ್ತೀರಾ ಅಂದ್ರೆ, ಇವ್ರಿಬ್ಬರೇ ರೈತರಂತ ಇಬ್ರು ಅಡಿಕೆ ಮರಗಳನ್ನ ಮೇಂಟೈನ್ ಮಾಡ್ಕೊಂಡು ಆರಾಮಾಗಿ ಇದಾರಂತೆ. ಎಷ್ಟು ಕಿತ್ನಾ खेती आपका? 15 बीघा. ಹಾಂ ಇಲ್ಲಿ ಬೀಗಾ, ಇಲ್ಲಿ ಎಕರೆಯಲ್ಲಿ ಮಾತಾಡಲ್ಲ, ಇಲ್ಲಿ ಬೀಗಾದಲ್ಲಿ ಮಾತಾಡ್ತಾರೆ. ನಮ್ಮಲ್ಲಿ ಎಕರೆ ಅಂತ ಹೇಳ್ತೀವಲ್ಲ. ಬೀಗಾ ಮತ್ಲಬ್ 1200 ಸ್ಕ್ವೇರ್ ಮೀಟರ್, 4000 ಸ್ಕ್ವೇರ್ ಮೀಟರ್ ಮತ್ಲಬ್ 1 ಎಕರ್. ಹಾಂ, ಒಂದು 4-5 ಎಕರೆ ಇದೆ ಇವ್ರ ಹತ್ರ. ನೋಡಿ ಫಸ್ಟೇ ಯೋಚನೆ ಮಾಡ್ತಾರೆ ಅಮ್ಮ, ಎಷ್ಟು ದುರಾಲೋಚನೆ ಅಲ್ಲ, ದೂರಾಲೋಚನೆ ಇದೆ ಅಂದರೆ, ಸೊಸೆ ಬಂದರೆ ಅಕಸ್ಮಾತ್ ಸೆಟ್ ಆಗಿಲ್ಲ ಅಂದರೆ ಇವಾಗಲೇ 2 ಅಡುಗೆ ಮನೆ ಮಾಡಿಬಿಟ್ಟಿದ್ದಾರಂತೆ. ನಿಮ್ಮ ಪಡೆ ನೀವು ಬದುಕಬೇಕು, ನಮ್ಮ ಪಡೆ ನಾವು ಬದುಕಬೇಕು, ಆದರೆ ಒಂದೇ ಮನೇಲಿರಬೇಕು. ಮಗನಿಗೆ ಊಟ ತಿಂಡಿ ಹಾಕೋದು ಮದುವೆ ಆಗೋವರೆಗೂ ಮಾತ್ರ. ಭಾई शादी मत करना, खाना खत्म हो जाएगा, बाद में मसाला मत डालना, बोलने के लिए भी कोई नहीं रहेगा. ಸೋಚ್ನಾ ಸಾಹೇಬ್ರು ಬಂದರು. 56 ವರ್ಷ ಅಂತೆ ಮನುಷ್ಯ. ಹೆಂಗಿದಾರೆ ನೋಡ್ರಿ ಬ್ರೋ, ಯು ಆರ್ ರಿಯಲಿ 56 year old. How are you so strong? मेरा 42। हाँ, सब बोलते हैं, मैडम बोलते थे पूरा इलाका डरता था आपसे पहले. कैसे? अभी तो बुढ़ा हो गया, हाँ, बुढ़ा नहीं, अभी भी देखो कैसा है. अभी तेरा कमजोर पड़ गया। नहीं, मेरे हिसाब से बहुत स्ट्रांग है भाई. हम तीनों को सही में डाल देंगे, उतना स्ट्रांग है वो. हाँ सर, आप बहुत स्ट्रांग हो. देखो सर, देखो हाथ नहीं है, पत्थर है ये, पत्थर. नरम है हाँ? मेरा देखिए, ये ना बहुत नरम है मेरा. हाँ, चक्कर है। ನೋಡಿ ಹಿಂಗಿದೆ ಕೈ, ಕಲ್ ಥರ ಕೆಲಸ ಮಾಡಿ ಯೋ. मेरा तो सॉफ्ट है ना. काम करता ना दिन भर। सब नाखून में नहीं कर पाएगी ऐसे। ನೇಲ್ ಕಟ್ರಲ್ಲಿ ಕಟ್ ಮಾಡೋಕ್ಕಾಗಲ್ವಂತೆ. हाँ, अंदर ब्लड काम करके इतना स्ट्रांग बने. हाँ, बहुत बढ़िया सर. 56 कोई नहीं बोलेगा. आप दिखते हो 40 मैक्सिमम. मेरा 42। 40 दिखते हो बस. मेरे से छोटा लगता है। हाँ, और स्मार्ट है, इसलिए आपने शादी किया. ಸರ್ ನೋಡಿದ್ರು ನಿಮ್ಗೆ ಎಳ್ನೀರು ಹೊಡ್ಕೊಡ್ತೀನಿ, ಫ್ರೆಶ್ ಆಗಿ ಎಳ್ನೀರು ಕುಡೀರಿ ಅಂತ. ಈ ಶೆಕೆಯಲ್ಲಿ ಯಾವಾಗ ಬೇಕೋ ಎಳ್ನೀರು ಕುಡಿಬೋದು. ನಮ್ಮಲ್ಲೆಲ್ಲ ರಾತ್ರಿ ಹೊತ್ತು ಸಂಜೆ ಹೊತ್ತು ಎಳ್ನೀರು ಕುಡಿಯಲ್ಲ. ಓ ಇವಾಗ ಬಾ ನಾನು ಆಹಾ, ರಾತ್ರಿಯಲ್ಲೇ ಬಿಡಿಸ್ತದೆ ಎಳ್ನೀರು. ನೋಡಿ ನಮ್ಮ ಸಾಹೇಬ್ರು ಹೆಂಗಿದ್ದಾರೆ ಅಂತ. ಅಯ್ಯೋ ಇಸ್ಕೆ ऊपर गिरा. ಬಾಯಿ ಒಳಗೆ ಟಾರ್ಚ್ ಇಟ್ಕೊಂಡ್ಬಂದಿದ್ದಾರೆ. ನೋಡಿಲ್ಲ ಇವನು ಅಷ್ಟೇ ಹುಡುಗ, ಬಾಯಲ್ಲಿ ಟಾರ್ಚ್ ಇಟ್ಕೊಂಡು ಕೂತಿದ್ದಾನೆ. 5 ಎಳ್ನೀರು ಬಿಡಿಸ್ತಾ 6. ಮುರುಗಿ ಹೇ. ಹಾಂ, ಇವರು ಇಲ್ಲಿ ನಾಟಿ ಕೋಳಿ ಸಾಕಿದ್ದಾರೆ ತಮ್ಮ. ಹಾಂ, ಅಲ್ಲಿದೆಯಲ್ಲ ಮೇಲೆಲ್ಲ ಎಷ್ಟೊಂದಿದೆ. ಮಾರಲ್ವಂತೆ, ಇವರೇ ಎಲ್ಲ ತಿನ್ನಕ್ಕೆ ಬಿಡ್ತಾವಂತೆ. टेस्ट कैसा है इधर का? अच्छा, बहुत. कुछ केमिकल नहीं डालते हो, सिर्फ ನ್ಯಾಚುರಲ್. गेहूं और चावल। ಹಾಂ, ಅಕ್ಕಿ ಮತ್ತು ಮನೆ ಗೋಧಿ ಗಿಡಗಳು ಇಂಥವು ಮಾತ್ರ ಒಂದು 7-8 ಇವೆ. ಮರಿಗಳು ಇದೆ. और अंडा भी देता है? अंडा भी देता है। हाँ, नाटी मोटे. हाँ, पम्पकिन. ये क्या है? पम्पकिन है ना, लौकी.
ಹಾಂ ಹಾಂ ನೋಡಿ ಇದು ಬೆಳೆದಿರೋದು ಚಪ್ಪರದಲ್ಲಿ ಬೆಳೆದಿದ್ದಾರೆ हाँ ओ ये इतना बड़ा लौकी दाना बनाने के लिए दाना मतलब लगाने बीज हाँ हाँ ಇದರಿಂದ ಬೇರೆ ಗಿಡ ಹಾಕೋದಿಕ್ಕೆ इधर और एक ಎಷ್ಟು ದೊಡ್ಡದಾಗಿದೆ ಇದು ये आपका वाइट वाला है हाँ और एक ग्रीन होता है हाँ वो ये है अरे ನೋಡಿದೆ ಸಕ್ಕರ दोनों बहुत सुंदर है इतना बड़ा बड़ा हाँ और भी बड़ा होता है बहुत सर ओ लॉकडाउन के अंदर इसी में इसी टेक्सचर में हर जगह आपको लौकी दिखेगा पूरा लौकी हाँ उस टाइम बिक्री बेचने के लिए लोग भी नहीं मिलते थे इतना लौकी होता है। ಲಾಕ್ಡೌನ್ ಸಮಯದಲ್ಲಿ ಮಾರಕ್ಕೂ ಯಾರು ತಗೊಳಕ್ಕೆ ಯಾರು ಇರಲಿಲ್ಲ ಅವಾಗ ಫುಲ್ ತುಂಬೋಗಿತ್ತು ನಮ್ಮಲ್ಲಿ ಲೌಕಿ ಅಂತ ಹೇಳ್ತಿದ್ರು ये फल है ಅದಾ ಏನು ಹಣ್ಣದು ಕ್ಯಾ ಫಲ ಇವೆ ये हम लोग को टेंका बोलते हैं वो बेंगलोर में चांस करता ಟೆಂಕಾ खेती करता है। हाँ खेती करता इसके अंदर बीज होता है वो मिर्ची नमक डाल के ಓ मिला के खाना पड़ता है ಓಕೆ अच्छा ಓಕೆ लगता है ये खट्टा होता है ಹಾಂ 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 ಹುಳಿ ಇರುತ್ತಂತೆ ಉಪ್ಪು ಖಾರ ಹಾಕೊಂಡು ತಿನ್ನೋದು ಟೆಂಕಾ तो लोकल में तो टिंका बोलते हैं और ये पकेगा वो उस टाइम येलो हो जाएगा उस टाइम ಹಾಂ 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 ಹಳದಿ ಆಗತ್ತಂತೆ ಇದು ಅವಾಗ ಕಿಡಬೇಕು ಅಪ್ ಸಬ್ ಇದರಿ ಉಗಾಲ್ ಲೇತೇವ್ हाँ ಒಳ್ಳೆ ಎಳ್ಳಿ ರೆಡಿ ಮಾಡ್ತಾರೆ ನಮ್ಮ ಸಾಹೇಬರು ಧನ್ಯವಾದ ಸರ್ ಯಾರಿಗುಂಟು ಯಾರಿಗಿಲ್ಲ ಅದೃಷ್ಟ ಅಂಡಮಾನ್ನಲ್ಲಿ ನಮ್ಮ ಬ್ರದರ್ ಅವರ ಪೂರ ನಾಮ್ ಕೃಷ್ಣ ಮಿಸ್ತ್ರಿ ಅವರ ಮನೆಯಲ್ಲಿ ನೋಡಿ ಹೆಂಗಿದ್ದಾರೆ ಮನುಷ್ಯ ಒಂದು 5-6 ಆಳನ್ನ ಎತ್ತಾಕೊಂಡ್ಬಿಡ್ತಾರೆ ಮುಂಚೆ ಭಾರಿ ಹವಾ ಇಟ್ಟಿದ್ರಂತೆ ಇಡೀ ಏರಿಯಲ್ಲಿ ಇವ್ರ ಕಂಡ್ರೆ ಎಲ್ಲ ಭಯ ಪಡೋರಂತೆ ಇವತ್ತು ಅವ್ರ ಮನೇಲೆ ಎಳ್ಳೀರು ಕುಡಿತಾ ಇದೀನಿ ಮಜಾಯ ಇದು ಪುಟಾಣಿ ತೆಂಗಿನಕಾಯಿ ಇದು दिखने में बहुत मस्त है भाई जैसे कोको कोला का कैन है ऐसा है इतना बड़ा भी होता है हम लोग का खुद के हाँ ಇದು ಸಕ್ಕತ್ತಾಗಿದೆ ಇದು खुद का पेड़ में इतना बड़ा भी कोकोनट है ये बहुत क्यूट है जैसे कैन है इधर रोड में लगा के जा सकते हो बहुत स्वीट है भाई बहुत स्वीट है ये सबसे मीठा था हमें आराम से ऐसे शक्कर की पानी जैसा ही है उसमें कुछ है मलाई ये ओरिजिनल कोकोनट ही है अंडमान का ये मैं देखा नहीं बाहर ये ओरिजिनल मैडम को दिखाई ये ओरिजिनल कोकोनट है ओ वाह इसका नाम है थ्री किंग आ थ्री किंग थ्री किंग कोकोनट ओ एक येलो कलर का होता है एक ऑरेंज कलर का सबसे टेस्टी होता है क्या येलो कलर का ये है ऑरेंज कलर का ऑरेंज कलर का ये येलो कलर का वाह वो जो मंगा आम भी है आपके पास ये तो हम पे है। कटल भी है आम वो भी कटल है। पे है तो खाने पीने के लिए सब इंतजाम है इधर ಸಖತ್ ಕ್ಯೂಟ್ ಆಗಿದೆ ರೀ ಇಲ್ಲಿ ಇದು ತೆಂಗಿನಕಾಯಿ ನೋಡಿ ಇವ್ರ ಲೈಫ್ ಹೆಂಗಿದೆ ಅಂತ मलाई के सर मिस्टी से ನೋಡಿ ಯಾವ ರೀತಿ ಜೀವನ ಮಾಡ್ತಿದ್ದಾರೆ ಅವ್ರ ಲೋಕದಲ್ಲಿ ಅವ್ರು ಇದ್ದಾರೆ ಆರಾಮಾಗಿ ತಲೆನೇ ಕೆಡಿಸ್ಕೋತಾ ಇಲ್ಲ अभी मीठा लगेगा हाँ हाँ अभी ये मीठा सर सबको पिलाओ आप पिए हम लोग कितना पियेंगे डेली ऐसी डेली రెండు రెండు మూడు మూడు डेली ये 4-5 ऐसे ही देंगे इस बार में। ಅಮೃತ ರೀ ಅಮೃತ ಬಹಳ ಬಹಳ ಸಿಹಿ ಇದೆ आटा का ऐसा क्यों बे लड़कों को ये सब नहीं चाहिए सर सिर्फ कोको कोला स्प्राइट यही पीते हैं लोग है ना वो पीना तो ठीक नहीं है बहुत बुरा है नहीं बताऊँ कभी कभी पियो मगर ये भी पीना चाहिए अभी इसको क्यों ना बोल रहे हो हंस रहा है वो वो बचपन से खाता है ना, इसलिए वो खरीदा हुआ वाला अच्छा लगता है थोड़े कहीं ना ಇದು ಆರ್ಗ್ಯಾನಿಕ್ ಲೈಫ್ ಇದು ಟಾಮಿ ಜೊತೆ ಆಟಾಡ್ತಾರೆ ನೋಡಿ ಎಷ್ಟು ಚೆನ್ನಾಗಿ आओ ಸರ್ನ ಕೇಳ್ತಾ ಇದೀನಿ ಇವ್ರು ಹುಟ್ಟಿದ್ದು ಅಂಡಮಾನಲ್ಲಿ ಇದೇ ಹ್ಯಾವ್ಲಾಕ್ ಮೇ पैदा हुए ये जगह पैदा हुआ कब कितना ऑलमोस्ट आप 56 हो मेरा 82 नहीं 70 71 71 हाँ हाँ कैसा था माहौल बोलो उस टाइम में तो जंगल माहौल था कोई बड़ी गाड़ी काड़ घोड़ा हो। नहीं था कहीं पे फोर व्हीलर जाना बोलने से बहुत दिक्कत था महीना में एक बार बोट था जाने के लिए
ಒಂದು ತಿಂಗಳಲ್ಲಿ ಒಂದೇ ಸರಿ ಬೋಟು ఉన్న మంత్లీ ఉన్న బోట్ ಅಯ್ಯೋ ಪೋರ್ಟ್ ಬ್ಲೇರಿಗ ಏನೋ ಪ್ರಾಬ್ಲಮ್ ಹೆಲ್ತ್ ಪ್ರಾಬ್ಲಮ್ ಭಗವಾನ್ ಕಿ ಪಾಸ್ ಜಾओ ಸೀದಾ ತಿಂಗಳಲ್ಲಿ ಒಂದ್ಸರಿ ಮಾತ್ರ ಬೋಟ್ ಅಂತೆ ಇಲ್ಲಿಂದ ಪೋರ್ಟ್ ಬ್ಲೇರ್ಗೆ ಇವತ್ತು पान बना के खाएगा अभी कहीं। ಹಾ ಅಮ್ಮ ನೋಡಿ ತಂಬಾಕು ಹಾಕ್ತಾ ಇದ್ದಾರೆ नहीं चलता ना ತಂಬಾಕು तंबाकू हाँ। ತಂಬಾಕು ಅಡಿಕೆ चूना ಸುಣ್ಣ यही पे नुकल हाँ आप भी कर रहे हो पान पान हाँ हर दिन खाते हो हमको दिन में 20-15 पीस पान मांगते हैं ಓಹೋ 15-20 ಸಲ ತಿಂತಾರಂತೆ इतना सुपारी बेल लगाया क्या करने ಅಮ್ಮ ಹೇಳ್ತಾರೆ ಇಷ್ಟೊಂದು ಸುಪಾರಿ ನಾವು ಬೆಳೆದ್ಮೇಲೆ ನಾವು ತಿಂದಿಲ್ಲ ಅಂದ್ರೆ ಅದಕ್ಕೆ ಮಜಾ ಏನು ಅಂತ अगर ये लोग पूरा साल में डेलीकेट्स में डाल देंगे आपको दिखाएंगे दुनिया को पापा मम्मी अगर पूरा साल में आपका समझ लो वो बस्ता दिखा ना अंदर हाँ वो एक खाएगा उसके बाद दूसरा आधा हो जाएगा इतना खा लेते आधा यही खा लेते जो उगाते वही खा लेते ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿರಲ್ಲಿ ಸಖತ್ತಾಗಿದೆ ಅದು ಮಾತ್ರ ಸರ್ ಹೇಳ್ತಾ ಇದ್ದಾರೆ ನನ್ನ ಹತ್ರ ಗಾಡಿ ಇದೆ ಆದ್ರೂ ಪ್ರತಿ ದಿವಸ ನಾನು ಸೈಕಲ್ ಓಡ್ಕೊಂಡು ಎಲ್ಲ ಕಡೆ ಹೋಗೋದು ಅಂತ ಕಿತ್ನಾ ಕಿಲೋಮೀಟರ್ ಸೈಕಲ್ ಮಾಡ್ತೇವೆ डेली 4 किलोमीटर 4 किलोमीटर ओके वाई क्यों सबको गाड़ी है कंफर्ट है आप क्यों नहीं चाहते हो बदन खराब हो जाएगा गाड़ी में साइकिल चलाएंगे तो बदन ठीक रहेंगे हेल्दी रहेंगे बदन पेट आगे नहीं आएंगे बदन मस्त रहेंगे साइकिल में 56 ವರ್ಷ ಆದರೂ ಯಾಕೆ ಕೆಲವರು ಇನ್ನೂ ಯೌವನದಲ್ಲಿ ಇರ್ತಾರೆ ಅನ್ನೋದಕ್ಕೆ ಇದೇ ಕಾರಣ ಸೈಕಲ್ ಹೊಡಿತಾರೆ ಪ್ರತಿನಿತ್ಯ ತಮ್ಮ ಫಾರ್ಮಲ್ಲಿ ಕೆಲಸ ಮಾಡ್ತಾರೆ ಈ ರೀತಿ ಬದುಕೋದ್ರಿಂದ ಆರ್ಗ್ಯಾನಿಕ್ ಲೈಫಲ್ಲಿ ಸಂಪೂರ್ಣವಾಗಿ ಆರೋಗ್ಯವಾಗಿರೋಕ್ಕೆ ಸಾಧ್ಯ ಪೂರಾ ಸ್ಟ್ರಾಂಗ್ ಹೋ और कोई प्रॉब्लम नहीं ನೋಡಿ ಸರ್ ಚಿಕ್ಕ ವಯಸ್ಸಲ್ಲಿ ಎಷ್ಟು कितने साल में जाते थे हम आपका 16-17 साल से 17-18 ವರ್ಷಕ್ಕೆ 20-22 साल तक किया 20-25 ಒಂದು 5-6 ವರ್ಷ ಸಮುದ್ರದೊಳಗೆ ಹಾರೋರಂತೆ ಯಾವ ಆಕ್ಸಿಜನ್ ಸಿಲಿಂಡರ್ ಇಲ್ಲ ಏನೂ ಇಲ್ಲ ಬರೀ ಮಾಸ್ಕ್ ಹಾಕೊಂಡು ಹೋಗ್ಬಿಟ್ಟು ಶಂಖ ಕಪ್ಪೆ ಚಿಪ್ಪು ದೊಡ್ಡ ದೊಡ್ಡ ಸಿಗುತ್ತಿಲ್ಲಿ ಇದರ ಬಹುತ್ अच्छा मिलता है क्या हाँ लॉबस्टर में भी लेके आते लॉबस्टर लव स्टार ಸೊ ಅದನ್ನೆಲ್ಲ ಎತ್ಕೊಂಬರೋರು ಓಕೆ ಅಭಿ नहीं मिलता है अभी भी मिलता है हम लोग जाता है मिलता नहीं जाता है नहीं जाता अभी। ಸೊ ಆ ಕೆಲಸ ಮಾಡಿ ಮಾಡಿ 2 ಕಿವಿನೂ ಹಾಳಾಗ್ಬಿಟ್ಟಿದೆ ಅಂತ ಯಾಕಂದರೆ ಸಮುದ್ರದ ಒಳಗೆ ವಿತೌಟ್ ಆಕ್ಸಿಜನ್ ಅವರು ಬರೀ ತಮ್ಮ ಸ್ವಂತವಾದ ಶ್ವಾಸದಲ್ಲಿ एक बार श्वास लिया तो कितना अंदर जाते थे आपका 15-20 फुट नीचे चले जाऊंगा 15-20 फुट आपका फेफड़े का कैपेसिटी आप जितना सांस लेके आपको कैसे उतनी सांस ले पाते थे तैर के जरूर नीचे भी तैरूंगा तैर के बराबर मिनिमम टाइम से आ जाऊंगा और कितना मिनट लगेगा ऊपर से नीचे जाने तक आपका 1-1.5 मिनट हाँ 1 मिनट 1.5 मिनट हाँ ಒಂದೂವರೆ ನಿಮಿಷ ಒಳಗೆ ಹೋಗ್ಬಿಟ್ಟು ಕಪ್ಪೆ ಚಿಪ್ಪೆಲ್ಲ ಎತ್ಕೊಂಬರೋ ಒಂದು ಮೇಳಿಕೆ ಓಕೆ इससे कान आपका गया वर्क नहीं होता है और लाभ नहीं होगा हाँ शुरू में था रखता भरते खून निकलता था अभी नहीं आता पहले था अभी भी पानी में जाने से आ जाएगा ओ अभी उतना ही 10-12 फीट नीचे जाएगा तो खून आ जाएगा प्रेशर का तरह से आता प्रेशर ಬರುತ್ತಲ್ಲ ಅದಕ್ಕೋಸ್ಕರ ಸಮುದ್ರದ ಒಳಗೆ ಹೋಗೋದಕ್ಕೆ ವಾಟರ್ ಪ್ರೂಫ್ ಟಾರ್ಚ್ ಇದು समंदर के अंदर वर्क होता है ये हाँ इसके अंदर पानी नहीं जाएगा वो ज्यादा जाता है आपका चार्जर ನೋಡಿ ಹೆಂಗಿರುತ್ತೆ ಇದು उधर रबर पावरफुल होता है क्या फुल पावर है ये तो 6 महीने का चार्ज नहीं होता नहीं जाता चार्ज चार्जर है ಚಾರ್ಜಬಲ್ ಪಾನಿ के अंदर कितना भी गहरा में कुछ नहीं हो जाता है ಸೊ ರಾತ್ರಿ ಹೊತ್ತು ಕೂಡ ಡೈವ್ ಮಾಡೋರು ಅಂತಿದ್ರು ಅವಾಗ ಈ ಥರ ಹಾಕೊಂಡು ಕುತ್ತಿಗೆಗೆ ಹಾಕೊಂಡ್ಬಿಟ್ಟು ಹೋಗ್ಬಿಡೋರಂತೆ ಲೈಟ್ ಬಿಟ್ಕೊಂಡು ಶಂಕ ಎಲ್ಲ ಎತ್ತಾಕೊಂಬರೋರಂತೆ वाह 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 क्या एडवेंचर किया भाई आपने ये पानी घुसने की जगह गार्डर है लॉक हो गया बस तब पानी नहीं घुसेगा ಅಂಡರ್ ವಾಟರ್ ಟಾರ್ಚ್ ಇದು ಎಷ್ಟು ಖುಷಿ ಆಯ್ತು ಇವತ್ತು ಅಂದರೆ ನನಗೆ ಈ ಕುಟುಂಬ ಸಿಕ್ಕಿದ್ದು ನನ್ನ ಮನೆಯವರೇ ನಂಗೆ ಸಿಕ್ಕಿದ್ರು ಅನ್ನೋ ಅಷ್ಟು ಖುಷಿ ಆಯಿತು ನಮ್ಮ ಕೃಷ್ಣ ಮಿಸ್ಟ್ರಿ ಬ್ರದರು ಹಾಗೆ ಇಡೀ ಫ್ಯಾಮಿಲಿಗೆ ಒಳ್ಳೆಯದಾಗಲಿ ಅವರು ಕಷ್ಟವಾದ ದಿನಗಳನ್ನ ನೋಡಿಕೊಂಡು ಈ ಒಂದು ದ್ವೀಪದಲ್ಲಿ ಬದುಕಿ ಬಂದಿದ್ದಾರೆ ಈಗ ಸಾಕಷ್ಟು ಡೆವಲಪ್ಮೆಂಟ್ ಇಲ್ಲಿ ಆಗ್ತಾಯಿದೆ ಆದರೂ ಅವರ ಒರಿಜಿನಲ್ ಲೈಫನ್ನ ಬಿಟ್ಕೊಟ್ಟಿಲ್ಲ ನ್ಯಾಚುರಲಾಗಿ ಬದುಕ್ತಾ ಇದ್ದಾರೆ ಸೈಕಲ್ ಓಡಿಕೊಂಡು ಫಾರ್ಮಲ್ಲಿ ಕೆಲಸ ಮಾಡಿಕೊಂಡು ಕಷ್ಟಪಟ್ಟು ಜೀವನ ಮಾಡ್ತಾಯಿದ್ದಾರೆ ಇಬ್ಬರು ಸುಂದರವಾದ ಗಂಡು ಮಕ್ಕಳು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ಮನೆಯಿಂದ ಹೊರಡ್ತಾ ಇದ್ದೀನಿ बहुत धन्यवाद मुझे बिठा के आप बहुत अच्छा होस्ट किए लेकिन समरवन गिरना नहीं नहीं कोई टाइम गिर जाता है आपका समझ उठ गया हम दिए इस रास्ते से थैंक यू अम्मा फिर मिलेंगे खाने पे आऊँगा
फिर मिलेंगे ब्रो, आपका अच्छा हो। ठीक है जानो बाय ब्रो। छोटू आपका आने के लिए छोटू थैंक यू। वापस मिलते आना। मिलते 100% आऊँगा। बोल लगा की कहिए अच्छा फैमिली बढ़िया है समझ लिया। हम लोगों को भी थोड़ा बहुत समझ में आता है। हाँ रहते भाई, प्यार की भाषा एक ही है। प्यार से जो कोई बात करेगा ना समझ में आ जाता है। आप बात करते ना लोग बोलता है कि आप नहीं जानता हाँ, आप कृष्ण मिस्त्री हो, आपको सबको पता है, सब कुछ पता है आपको। ಸೊ ಹೊರಡ್ತೀನಿ ರೀ, ಭಾಳ ಖುಷಿ ಆಯಿತು। फिर दोबारा आना भैया बिल्कुल आऊँगा। बहुत बहुत धन्यवाद। फिर से आइए, आप भी आइए, गेस्ट भी आइए, गेस्ट थैंक यू। आपको गेस्ट भेजूंगा, आप देखभाल करो। धन्यवाद ಗುಡ್ ನೈಟ್ ಮೇಡಮ್ ಜಿ, ಫೇರ್ ಮಿಲೇಂಗೆ। ನಾಳೆ ಇನ್ನೊಂದು ದಿವಸ ಇದ್ದಿದ್ರೆ ಇವ್ರ ಫಾರ್ಮ್ಗೆಲ್ಲ ಹೋಗ್ಬೋದಿತ್ತು, ಬಟ್ ನಾಳೆ ನೀಲ್ ಐಲ್ಯಾಂಡ್ಗೆ ಹೋಗ್ತಾ ಇದ್ದೀನಿ, ಅದಕ್ಕೆ ಹೋಗೋಕ್ಕೆ ಸಾಧ್ಯ ಆಗಲ್ಲ। ರಾತ್ರಿ ಊಟಕ್ಕೆ ಮೂನ್ ಲೈಟ್ ರೆಸ್ಟೋರೆಂಟ್, ಯಾವುದೋ ಲೋಕಲ್ ರೆಸ್ಟೋರೆಂಟಿಗೆ ಬಂದಿದ್ದೀನಿ, ಚೆನ್ನಾಗಿರುತ್ತೆ ಅಂತ ಭಾವಿಸ್ತೀನಿ। ನೀವು ಊಟ ಮಾಡೋಣ। ಅಮ್ಮ ಏನೋ ಬಿಸಿ ಬಿಸಿ ಮೀನು ಮಾಡ್ತಾಯಿದ್ರು ಒಳಗೆ। ವಾವ್, फिश तो बढ़िया दिख रहा है मैडम जी, फिश बढ़िया दिख रहा है। फिश खिलाओगे हमें भी? हाँ, क्यों नहीं। ज़बरदस्त दिख रहा है। कौन सा फिश है ये? ये कुकड़ी फिश है, ये कुकड़ी है, कुकरी मीन्स रेड स्नैपर, इससे आपका सी फिश। सी फिश। हाँ हाँ हाँ, एक हमें भी एक अच्छा फिश खिलाओ। ऐसा ऐसा वाला ऐसा वाला एक बंदे के लिए कितना काफ़ी होगा, उतना काफ़ी होगा। ये बंगाली स्टाइल कुकिंग है क्या? बंगाली स्टाइल है, बहुत बढ़िया। हाँ? ये छोटा मेरे लिए बहुत छोटा भी हो गया ना, ये तो मेरा बाया हाथ के लिए हो जाएगा। ओके ओके, वो डाल दो मैडम। मगर दिखाना है मुझे कैसे बनाओगे आप, आपका सीक्रेट दिखाना है मुझे। हाँ ನೋಡಿ, ಬೆಂಗಾಲಿ ಸ್ಟೈಲ್ ಆಫ್ ಕುಕಿಂಗ್ ತೋರಿಸ್ತೀನಿ ನಿಮಗೆ ನಾನು। ಬೆಂಗಾಲಿ ಹೆಣ್ಮಕ್ಳ ಕಣ್ಣಿದೆಯಲ್ಲ ಅತ್ಯಂತ ಸುಂದರ, ಅದಕ್ಕೆ ಮೀನು ತಿಂದು ತಿಂದು ಮೋಸ್ಟ್ಲಿ ಬ್ಯೂಟಿ ಆಗುತ್ತೆ ಅನಿಸುತ್ತೆ। मैं कन्नड़ा भाषा बात करता हूँ, तो आंखों की रोशनी का सीक्रेट है मच्छी। ಇಲ್ಲಿ ಫಿಶ್ ಫ್ರೈ ನಡೀತಾ ಇದೆ, ಸಿಂಪಲ್ ಹೋಟ್ಲು, ಫಿಶ್ ಫ್ರೈ। ಇಲ್ಲಿ ನೋಡಿ ಭಗವಂತನ ಮಂದಿರ ಕೂಡ ಇದೆ ನೋಡಿ, ಬಂತು ಫ್ರೆಶ್ ಮೀನು। ನಮ್ಮ ಬೆಂಗಳೂರಲ್ಲಿರುವಂತಹ ಕೇರಳ ಯುವಕರು, ಬಹಳ ಖುಷಿ ಆಯಿತು ಇಬ್ರು ಮೀಟ್ ಮಾಡಿ। ವಾಟ್ಸ್ ಯೋರ್ ನೇಮ್ ಬ್ರದರ್? ನಿಜಿಲ್ ರಾಖಿ। ಸೊ ಕರ್ನಾಟಕಕ್ಕೆ ಬಂದು 3 ತಿಂಗಳಾಗಿದೆ ಅಂತೆ। ವಿ ವೆಲ್ಕಮ್ ಯು ಟು ಕರ್ನಾಟಕ ಆ್ಯಂಡ್ ಬ್ಯಾಂಗ್ಳೂರ್। ಸೊ ಹೌ ಆರ್ ಯು ಫೀಲಿಂಗ್ ಅಬೌಟ್ ಅಂಡಮಾನ್? Andaman is very good place. ಹಾಂ, Must visit. must visit, no? So we should not go in search of only Philippines, Thailand. We should also visit our own Indian places which are more beautiful, right? So we welcome the people of Karnataka, Kerala and all over India to come to Andaman because this is also India. Enjoy your meal. Okay, thank you. ಅಮ್ಮ ನಮ್ಮ ಮೀನು ರೆಡಿ ಮಾಡ್ತಾ ಇದ್ದಾರೆ, ಕೊತ್ತ ಕುದೀತಾ ಇದೆ। ಬಂತು ನಮ್ಮ ಮೀನು ಬಂತು, ವಾ ವಾ ಬಂತು, ಬೊಂಬಾಟ್ ಸರ್, ಬೊಂಬಾಟ್ ಸಕ್ಕತ್ತ ಮಾಡಿದ್ದಾರೆ ಮೇಡಮ್, ವೆರಿ ಗುಡ್, ಸಕ್ಕತ್ತಾಗಿ ಕಾಣಿಸ್ತದೆ। ಎಷ್ಟು ಜ್ಯೂಸಿಯಾಗಿದೆ ನೋಡಿ ಮೀನು। ಇಲ್ಲಿದೆ ಅಂಡಮಾನ್ ಮೀನು, ಫ್ರೆಶ್ ಮೀನು, ಮೇಲ್ದೆ ತುಂಬ ಸಲಾಡ್ ತುಂಬಿಸ್ಕೊಟ್ಟಿದ್ದಾರೆ, ಬಾಯಲ್ಲಿ ನೀರು ಬರ್ತಾ ಇದೆ। ಟೇಸ್ಟ್ ಮಾಡ್ತಾ ಇದ್ದೀನಿ। ಮಸಾಲ ಮಾತ್ರ ವಾವ್, ಸಕ್ಕತ್ತಾಗಿದೆ, ಸೂಪರ್। मैडम थोड़ा नींबू है, कैसे मैंने नहीं देखा, कैसे मिस किया मैंने? ನಿಂಬೆ ಇಲ್ಲೇ ಇದೆ, ಇದ್ರ ಮೀನ ಮೇಲೆ ನಿಂಬೆಹಣ್ಣು ಹಾಕಿದ್ರೇ ಮಜಾ ನೋಡಿ। ಮೇಲೆಲ್ಲ ತೆಗಿತೀನಿ, ಕಾಣಿಸುತ್ತೆ ನಿಮಗೆ ಕರೆಕ್ಟಾಗಿ, ಇವಾಗ ನೋಡಿ। ವಾವ್, ತುಂಬ ಚೆನ್ನಾಗಿದೆ। कैसा लगा भाई? वेरी नाइस राइट? वाओ, व्हाट अ फिश। मसाला नंबर 1, हमारा बंगाली मैडम बहुत अच्छा बनाती है, ज़बरदस्त, साकादा ಮಾಡಿದ್ದಾರೆ।
ಬೇರೆ ಏನು ತಿನ್ನಬಾರ್ದು, ಅನ್ನಾಗಿನ್ನ ಏನು ತಿನ್ನಬಾರ್ದು, ಒಂದು ಮೀನು ತಿನ್ಬೇಕು ನೆಮ್ಮದಿಯಾಗಿ. ಇದು ಅಷ್ಟೊಂದು ಫೇಮಸ್ ಅಂದರೆ ರೆಸ್ಟೋರೆಂಟ್ ಥರ ಅಲ್ಲ, ಪಕ್ಕ ಲೋಕಲ್ ಜನ ಬರೋ ಜಾಗ. ಮೀನು ಜೊತೆಗೆ ನಿಂಬೆಹಣ್ಣು ಈರುಳ್ಳಿ ಇದ್ದರೆ ಸ್ವರ್ಗ ಬಾ ಆಗುತ್ತೆ. ಏನು ಜ್ಯೂಸಿಯಾಗಿ ಮಾಡಿದೆ ಅಂತ ನೋಡಿ. ಸುಮ್ಮನೆ ರೋಡಲ್ಲಿ ಹೋಗ್ತಾ ಇದೆ, ಪಾಸ್ ಆಗ್ತಾ ಇದೆ. ಈ ಹೋಟ್ಲು ಅನ್ನಿಸ್ತೀರಿ ಊಟ ಮಾಡಬೇಕು ಅಂತ, ತಕ್ಷಣ ಸ್ಟಾಪ್ ಮಾಡಿದೆ ಬಂದೆ. ಈ ಫ್ರೀಸ್ ಮಾಡಿಬಿಟ್ರೆ ಮೀನಲ್ಲಿ ಸ್ಮೆಲ್ ಇರುತ್ತೆ. ಇವರಿಗೆ ಪ್ರತಿ ದಿವಸ ಮೀನು ಸಿಗೋದ್ರಿಂದ ಫ್ರೆಶ್ ಇರುತ್ತೆ. ಸೀ ಫುಡ್ ಇಷ್ಟಪಡೋರಿಗೆ ಸ್ವರ್ಗ. ಊಟ ಸಖತ್ತಾಗಿತ್ತು. ಮೀನು ಒಂದೇ ತಿಂದಿದ್ದು, ಬೇರೆ ಏನೂ ತೊಗೊಳ್ಳಿಲ್ಲ. ಸೈಡ್ ಡಿಶ್ಶು, ಅನ್ನ ಗಿನ್ನ ಏನು ಬೇಡ ಅಂದ್ಬಿಟ್ಟು ಸಖತ್ ಊಟ.